ಈಗ ಬಿಸಿಲು, ಮೂಗು ಪ್ರಾಣಿಗಳಿಗೆ ಆಹಾರ ಸಿಗಲ್ಲ, ನೀರಿನ ಕೊರತೆ ಇರ್ತದೆ. ನೀರಿನ ಅಂಶ ಇರೋ ಪದಾರ್ಥ ಎಲ್ಲರೂ ಕೊಡಬೇಕು. ಯಾಕೆ ಅಭಿಯಾನ ಮಾಡಬಾರ್ದು? ಆ ಪ್ರಾಣಿಗಳನ್ನ ರಕ್ಷಣೆ ಮಾಡುವಂಥ, ಪ್ರಾಣಿಗಳಿಗೆ ಆಹಾರ ನೀಡುವಂಥ ಒಂದು ಕೆಲಸ ಯಾಕೆ ನಾವು ಅಭಿಯಾನ ಮಾಡಬಾರ್ದು? ತಾವು ತಿನ್ನಲ್ಲ, ಬೇರೆಯವ್ರಿಗೂ ಆ ಪ್ರಸಾದ ಸಿಗೋದಕ್ಕೆ ಬಿಡಲ್ಲ. ಎಷ್ಟೋ ಜನ ಅದನ್ನು ವ್ಯರ್ಥ ಮಾಡ್ತಾರೆ, ಅಂದರೆ ವೇಸ್ಟ್ ಮಾಡ್ತಾರೆ. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ಇವತ್ತು ವಿಶೇಷವಾದ ದಿನ, ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು. ಯಾಕೆ ಅಂದರೆ ವಚನ ಪಾಲನೆಯೊಂದಿಗೆ, ಪ್ರಜಾ ಸೇವಾ ಪದ್ಧತಿಯೊಂದಿಗೆ ಇಡೀ ವಿಶ್ವಕ್ಕೆ, ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಜೀವನದ ಪದ್ಧತಿಯನ್ನು ಹೇಳಿಕೊಟ್ಟಂಥ ಶ್ರೇಷ್ಠ ಮಹಾನ್ ಮರ್ಯಾದಾ ಪುರುಷೋತ್ತಮರು ಶ್ರೀ ರಾಮಚಂದ್ರ ಪ್ರಭುಗಳ ಜನ್ಮ ಜಯಂತಿ. ಇಂಥ ಒಂದು ವಿಶೇಷವಾದ ದಿನ ನಾವಿಲ್ಲಿ ಸೇರಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಅನೇಕ ಹಬ್ಬಗಳಲ್ಲಿ, ನಮ್ಮ ಸನಾತನ ಧರ್ಮದ ಹಿಂದೂ ಹಬ್ಬಗಳಲ್ಲಿ ಅನೇಕ ಜಾಗದಲ್ಲಿ ಪ್ರಸಾದವನ್ನು ಹಂಚ್ತಾರೆ. ತಮಗೆಲ್ಲ ಗೊತ್ತು. ಕೆಲವರು ಪ್ರಸಾದವನ್ನು ತಾವು ತಿನ್ನಲ್ಲ, ಬೇರೆಯವ್ರಿಗೂ ಆ ಪ್ರಸಾದ ಸಿಗೋದಕ್ಕೆ ಬಿಡಲ್ಲ. ಎಷ್ಟೋ ಜನ ಅದನ್ನು ವ್ಯರ್ಥ ಮಾಡ್ತಾರೆ, ಅಂದರೆ ವೇಸ್ಟ್ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ? ಈ ಥರ ಮಾಡೋದ್ರಿಂದ ಏನು ಸಂದೇಶ ಹೋಗುತ್ತೆ? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಥರ ಒಂದು ನಮ್ಮ ಸನಾತನ ಧರ್ಮದ, ಹಿಂದೂ ಧರ್ಮದ ಅನೇಕ ಹಬ್ಬಗಳಲ್ಲಿ ನಿಮಗೆಲ್ಲ ಗೊತ್ತು, ಪ್ರಸಾದ ಹಂಚ್ತಾರೆ. ಪ್ರಸಾದ ಹಂಚದಿರೋ ಹಬ್ಬಗಳೇ ಇಲ್ಲ ನಮ್ಮ ಹಿಂದೂ ಹಬ್ಬಗಳಲ್ಲಿ. ಪ್ರಸಾದ ಎಷ್ಟೋ ಜನ ಭಕ್ತರು ವೇಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಏನು ವೇಸ್ಟ್ ಮಾಡ್ತಾರೆ ಅಂದರೆ ಅವರಿಗೆ ಅರ್ವೈತೋ ಇಲ್ಲೋ ಗೊತ್ತಿಲ್ಲ. ಈಗ ಇಲ್ಲಿ ಆಂಜನೇಯಪ್ಪನಿಗೆ ಪೂಜೆ ಮಾಡ್ತಾರೆ, ಭಯಂಕರವಾಗಿ ಮಾಡ್ತಾರೆ. ಆದರೆ ಅವರ ಸಂತತಿಗೆ ಏನು ಕೊಡಲ್ಲ. ಮನೆ ಹತ್ರ ಏನಾದರೂ ಬಂದರೆ ಅವ್ರ ಸಂತತಿಗೆ ದೊಣ್ಣೆ ತೊಗೊಂಡು ಓಡಿಸ್ತಾರೆ. ಅವರು ಭಿಕ್ಷಾಂದೇಹಿ ಅಂತ ಬರ್ತಾರೆ. ಸಂತತಿ ಅಂದರೆ ಕೋತಿ, ಮಂಗಗಳು ಹನುಮಂತನ ಸಂತತಿ. ಅವರ ಸಂತತಿ ನಾವು. ಅವರಿಗಿರೋ ಬುದ್ಧಿನೂ ನಮಗಿಲ್ಲ. ಅರ್ಥ ಆಯ್ತಾ? ಎಲ್ಲೇ ಬರಲಿ, ಯಾವುದೇ ಮಂಗಗಳೇನು ಮಾಡ್ತವೆ, ಕೊಡಲಿಲ್ಲ ಅಂದರೆ ಕೋಪಿಸ್ಕೊತವೆ, ದೊಣ್ಣೆ ತೊಗೊಂಡು ಇದು ಮಾಡ್ತಾರೆ. ಯಾವುದೇ ಪ್ರಾಣಿಗೆ ₹1 10 ಪೈಸಾ ನಾವು ದಾನ ಮಾಡಿದ್ರೆ ನಮಗೆ ಎಷ್ಟೋ ತೃಪ್ತಿ ಆಗ್ತದೆ. ಎಲ್ಲರೂ ಶ್ರೀರಾಮನವಮಿ ದಿನದಿಂದ ಎಲ್ಲೇ ಮಂಗಗಳನ್ನು ಕಾಣಿಸ್ಲಿ, ಯಾವುದೇ ಒಂದು ಮೂಗು ಪ್ರಾಣಿ ಕಾಣಿಸ್ಲಿ, ಈಗ ಬಿಸಿಲು, ಮೂಗು ಪ್ರಾಣಿಗಳಿಗೆ ಆಹಾರ ಸಿಗಲ್ಲ, ನೀರಿನ ಕೊರತೆ ಇರ್ತದೆ. ನೀರಿನ ಅಂಶ ಇರೋ ಪದಾರ್ಥ ಎಲ್ಲರೂ ಕೊಡಬೇಕು. ಇದೇ ಊರಿನವ್ರು, ದೊಡ್ಡಬಳ್ಳಾಪುರದವ್ರೆ ಅಂತ ಅಲ್ಲ, ದೊಡ್ಡಬಳ್ಳಾಪುರದಾಗೆ ಇಲ್ಲ, ಎಲ್ಲಿ ಮಂಗಗಳು ಕಾಣಿಸ್ತವೆ. ಮಂಗಗಳ ಸಂತತಿ ಕಮ್ಮಿ ಆಗ್ತೈತೆ. ಇದೇ ದೇವಸ್ಥಾನದಲ್ಲಿ ಒಂದು ಕಾಲದೊಳಗೆ ಯಾರೇ ಜನ ಬರಲಿ ಅಟ್ಯಾಕ್ ಮಾಡಿ ಫಸ್ಟು ಕಿತ್ಕೊಂಡು ತಿಂತಿತ್ತು. ಕಿತ್ಕೊಂಡು ತಿನ್ನೋ ಸಹಜ, ಮನುಷ್ಯನೂ ಅಷ್ಟೇ. ನಿನ್ನ ಹತ್ರ ಐತೆ ಅಂದರೆ ಇನ್ನೊಬ್ಬ ಕಿತ್ಕೊಂಡು ತಿಂತಾ ಇರ್ತಾನೆ. ಎಲ್ಲರೂ ಸ್ವಾರ್ಥಿಗಳೇ. ಆದರೆ ಮಂಗಗಳು ಸ್ವಾರ್ಥಿ ಅಲ್ಲ. ಅವರಿಗೆ ಆಹಾರ ಹಾಕಿ, ಪ್ರತಿಯೊಂದು ಪ್ರಾಣಿ, ಇದೇ ಪ್ರಾಣಿ ಅಲ್ಲ, ಮ್ಯಾಗಡೆ ಗುಬ್ಬಚ್ಚಿಗಳಿದ್ರೆ ಅಲ್ಲಿ ನೀರು ಇಕ್ಕಿ, ಪಕ್ಷಿಗಳು ನೀರು ಇಕ್ಕ್ರಿ, ಸ್ವಲ್ಪ ನಿಮ್ಗೆ ಆದಷ್ಟು ಆಹಾರ ಇಕ್ಕ್ರಿ. ನಾವಾದರೆ ಚೆನ್ನಾಗಿರೋದು, ಲೈಟಾಗಿ ವೆಯ್ಟಾಗಿ ಚೆನ್ನಾಗಿರೋದು ತಿನ್ಬೋದು. ಆ ಮೂಗು ಪ್ರಾಣಿಗಳಿಗೆ ಅದಕಾರ ಇಲ್ಲ. ನಮ್ಗೆ ದೇವರು ಬಾಯಿ ಕೊಟ್ಟವನೇ, ಮಾತಾಡೋ ಶಕ್ತಿ ಕೊಟ್ಟ, ನಾವೇನು ಬೇಕಾದ್ರೂ ಕೇಳಿ ತಗೊಂತೀವಿ. ಅಂದರೆ ಮೂಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ದೇವರು ಮಾತಾಡೋ ಶಕ್ತಿ ಕೊಟ್ಟಿಲ್ಲ. ಹಾಗಾಗಿ ಅದನ್ನು ನಾವೇ ಅರ್ಥ ಮಾಡಿಕೊಂಡು ಒಂದು ಕೊಟ್ಟರೆ ಸಹಾಯ ಮಾಡಬೇಕು. ಹೌದು. ಯಾಕೆಂದರೆ ಈ ಬೇಸಿಗೆ ನಮ್ಮ ಕೈನಾಗೆ ಇರೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಸೆಕೆಗೆ ಕೂಲ್ ಡ್ರಿಂಕ್ಸ್ ಕುಡಿಯೋಕೋತೀವಿ. ನಾವು ಎಂಥ ಸ್ವಾರ್ಥಿಗಳು. ಅದೇ ಯಾವುದನ್ನ ಒಂದು ಪ್ರಾಣಿಗೆ ಏನಾರು ಕೊಡೋಕ್ಕಾಗ್ತದ ನಮ್ಮ ಕೈನಾಗೆ? ಕೊಡಬೇಕಂದ್ಮೇಲೆ ಇನ್ನು ಮುಂದಕ್ಕಾದರೂ ಎಲ್ಲರೂ ನಿಮ್ಮ ಕೈನಾಗಾದಷ್ಟು ಸಹಾಯ. ₹1 ಸಂಪಾದನೆ ಮಾಡಿದ್ರೆ 10 ಪೈಸಾ ಯಾವುದನ್ನ ಒಂದು ಪ್ರಾಣಿಗೆ ಕೊಡಿ. ಇಷ್ಟೇಳಿ ಈ ಶ್ರೀರಾಮನವಮಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ನೀವೆಲ್ಲ ಗಮನಿಸಿರ್ಬೋದು, ಇತ್ತೀಚೆಗೆ ಕಾಡು ಸಂಪೂರ್ಣವಾಗಿ ನಾಶ ಆಗೋ ಒಂದು ಹಂತಕ್ಕೆ ತಲುಪಿದ್ದೀವಿ ನಾವೆಲ್ಲ. ಅಂದರೆ ಮನುಷ್ಯರೇ ಮಾಡ್ತಾ ಇರೋದು. ಪ್ರಾಣಿಗಳಿಗೆ ಆಹಾರ ಸಿಗ್ತಾ ಇದ್ದಿದ್ದು ಎಲ್ಲಿ? ಕಾಡಿನಲ್ಲಿ ಅಲ್ವಾ? ಇವತ್ತು ಕಾಡಿನ ಸ್ಥಿತಿ ಯಾವಂತಕ್ಕೆ ಬಂದಿದೆ? ನಾವೇ ಮನುಷ್ಯರು ಸೇರಿಕೊಂಡು ಕಾಡುಗಳನ್ನು ನಾಶ ಮಾಡ್ತಾ ಇದ್ದೀವಿ. ಪ್ರಾಣಿಗಳಿಗೆ ಆಹಾರ ಕೊಡೋದು ಯಾರು? ಇತ್ತೀಚೆಗೆ ಆ ಪ್ರಾಣಿಗಳಿಗೆ ರೋಡಲ್ಲಿ ಕೆಲವರು ಚೆಲ್ಕೊಂಡು ಹೋಗಿರ್ತಾರೆ. ಆ ಪ್ರಾಣಿಗಳು ಆ ರೋಡಲ್ಲಿ ತಿನ್ನಕ್ಕೆ ಬರ್ತವೆ. ಅಂಥ ಸಂದರ್ಭದಲ್ಲಿ ವಾಹನ ಹತ್ಸ್ಕೊಂಡು ಹೋಗ್ತಾರೆ. ಇದಕ್ಕೆ ಹೊಣೆ ಯಾರು? ಪ್ರಾಣಿಗೂ ಒಂದು ಜೀವ ಇದೆ ಅಲ್ವಾ? ನಮ್ಮಂಗೆ ಜೀವ ಕಾಪಾಡುವಂಥ ಜವಾಬ್ದಾರಿ ಯಾರ್ದು? ನಮ್ಮದೇ ಇರುತ್ತೆ. ಯಾಕೆಂದರೆ ಕಾಡನ್ನು ನಾಶ ಮಾಡ್ತಾ ಇರೋದೇ ನಾವು. ಅಂದರೆ ಆ ಪ್ರಾಣಿಗಳಿಗೆ ಆಪತ್ತು ಬರ್ತಾ ಇರೋದು ನಮ್ಮಿಂದಾನೆ. ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಣಿಗಳಿಗೆ ಆಹಾರ ನೀಡುವಂಥ ಒಂದು ಕೆಲಸ ನಾವು ಮಾಡಬೇಕು. ಯಾವುದೋ ಒಬ್ಬ ನಟ ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ರೆ ಅದನ್ನು 100 ಜನ ರೀಲ್ಸ್ ಮಾಡ್ತಾರೆ, ಅದನ್ನು ಶೇರ್ ಮಾಡ್ತಾರೆ. ಈ ಥರ ಒಂದು ಕೆಲಸ ಯಾಕೆ ಅಭಿಯಾನ ಮಾಡಬಾರ್ದು? ಆ ಪ್ರಾಣಿಗಳನ್ನ ರಕ್ಷಣೆ ಮಾಡುವಂಥ, ಪ್ರಾಣಿಗಳಿಗೆ ಆಹಾರ ನೀಡುವಂಥ ಒಂದು ಕೆಲಸ ಯಾಕೆ ನಾವು ಅಭಿಯಾನ ಮಾಡಬಾರ್ದು? ಇಂಥ ಒಂದು ಸುದ್ದಿಗಳನ್ನು, ಇಂಥ ಒಂದು ಸಂದೇಶಗಳನ್ನ ದಯವಿಟ್ಟು ಶೇರ್ ಮಾಡಿ ಇದನ್ನು ಆದಷ್ಟು ಜನರಿಗೆ ತಲುಪುವ ಮಟ್ಟಕ್ಕೆ ನೀವು ಸಹಕಾರ ನೀಡಬೇಕು ಅಂತ ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.